ಎಲ್ಲರಿಗೂ ಶುಭ ಸಂಜೆ. ನಾನು ಇಂತಕ್ಕೆ ಇವಾಗಲೇ ಮಾತಾಡೋಣ ಅಂದ್ಕೊಂಡೆ ಅಂದರೆ ರಿಪೋರ್ಟ್ ನೋಡಿದೆ. ನನಗೂ ತುಂಬ ಹೆಮ್ಮೆ ಆಯಿತು, ಇಷ್ಟೊಂದು ಪ್ರೋಗ್ರಾಮ್ ನಾವು ನಮ್ಮ ಸ್ಕೂಲಲ್ಲಿ ಮಾಡಿದ್ದೀವಿ ಅಂತ. ಸೊ ಈ ಹೆಮ್ಮೆಗೆ ಕಾರಣ ನನಗಿಂತ ಜಾಸ್ತಿ ಇಲ್ಲಿರೋ ಟೀಚರ್ಸು, ಇಲ್ಲಿರೋ HM ಅವರು, ಇಲ್ಲಿರೋ ಮಕ್ಕಳು ಅಂತ ನಾನು ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಅವ್ರ ಹಿಂದೆ ನಿಂತ್ಕೊಂಡಿರೋ ಧೈರ್ಯ ಮಾತ್ರ, ನಾನು ಅಷ್ಟು ಈ ಶಾಲೆಗೆ ಬರೋಕ್ಕಾಗಿಲ್ಲ ನಾನು ಅಂದ್ಕೊಂಡಷ್ಟು. ಬಟ್ ಇಷ್ಟು ಪ್ರೋಗ್ರಾಮ್ ಆಗಿದೆ, ಇಷ್ಟು ಚೆನ್ನಾಗಿ ಮಕ್ಕಳು ಮಾತಾಡ್ತಾ ಇದ್ದಾರೆ. ಇವತ್ತಿಬ್ಬರು ಕಾಂಪೇರಿಂಗ್ ಮಾಡ್ತಾ ಇರಬೇಕಾದ್ರೂ ಮಕ್ಕಳು ಮಾತಾಡಬೇಕಾದ್ರೆ ಅವ್ರ ಕಾನ್ಫಿಡೆನ್ಸು, ಅವ್ರ ಕ್ಲಾರಿಟಿ ನೋಡಿ ನಂಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಈ 2 ವರ್ಷ ಶಾಲೆನ ತೊಗೊಂಡಾಗಿಂದ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ಹೆಂಗೆ ನಾವು ಇದನ್ನು ಇಂಪ್ರೂವ್ ಮಾಡ್ಬೋದು ಅಂತ. ಬಟ್ ನಾನು ಇವತ್ತಿಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಹೇಳ್ಬೋದು ಅನಿಸುತ್ತೆ. ನಾನು ಇವಾಗ ನಿಮ್ಮನ್ನೆಲ್ಲನೂ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ನಾವು ಪ್ರೋಗ್ರಾಮ್ ಮಾಡ್ತೀವಿ, ಇನ್ನೂ ಹೆಚ್ಚಾಗಿ ಪ್ರೋಗ್ರೆಸ್ ಮಾಡ್ತೀವಿ. ಇವಾಗ ಬರೀ ನಾವೊಂದು ಪ್ರೋಗ್ರಾಮ್ ಲಿಸ್ಟ್ ಮಾತ್ರ ನೋಡಿದ್ವಿ. ನೆಕ್ಸ್ಟು ಈ 10 ನಿಮಿಷ ಆಗಿರೋ ವಿಡಿಯೋ ಇನ್ನೂ 10 ನಿಮಿಷ ಜಾಸ್ತಿ ಆಗಬೇಕು ಒಂದು ರಿಸಲ್ಟಿಂದ. ಎಷ್ಟು ಚೆನ್ನಾಗಿ ನಮ್ಮ ಶಾಲೆ ಮಕ್ಕಳು ರಿಸಲ್ಟ್ ತೊಗೊತಾ ಇರೋದು ಅನ್ನೋದು ಒಂದಿಲ್ಲ ಆಗಬೇಕು. ಆ್ಯಂಡ್ ಸೆಕೆಂಡು, ಎಷ್ಟು ಕಡೆ ಬೇರೆ ಶಾಲೆಗೆ ಹೋಗ್ಬಿಟ್ಟು ಅವ್ರ ಪ್ರತಿಭೆನ ತೋರಿಸಿ ಪ್ರೈಸ್ ತೊಗೊಂಬಂದ್ರು ಅನ್ನೋದು 2 ಆ್ಯಡ್ ಆಗಬೇಕು ಅಂತ ನಾನು ಇವತ್ತು ವಿಚಾರನ ಹಿಡ್ಕೊಂಡು ನಿಮ್ಮ ಜೊತೆ ಮಾತಾಡಬೇಕು. ಖುಷಿ ಆಗುತ್ತೆ ವಿಡಿಯೋಗಳು ನೋಡಿದಾಗ, ಎಷ್ಟು ಚೆನ್ನಾಗಿ ಮಕ್ಕಳು ಮಾತಾಡಿದಾಗ. ಎಲ್ಲರೂ ನನಗೆ ಗೊತ್ತು, ಎಲ್ಲರೂ ಪೋಷಕರು ಕೂತಿದ್ದೀರಾ, ಎಲ್ಲರೂ ಅನ್ಕೋತಿದ್ದೀರಾ ಇವಾಗ ಐಶ್ವರ್ಯ ಶಾಲೆನ ನೋಡ್ಕೊತಾ ಇದ್ದಾರೆ. ನಂಬಿಕೆ ಇದೆ DK ಶಿವಕುಮಾರ್, DK ಸುರೇಶ್ ಮೇಲೆ. ಅವ್ರು ನನಗೆ 2 ವರ್ಷದಿಂದ ನೀನು ಶಾಲೆ ತಗೋಬೇಕು ಅಂತ, ನೀನೆಷ್ಟು ಓದಿದ್ಯೋ ಈ ಮಕ್ಕಳು ಅದೇ ಮಟ್ಟಕ್ಕೆ ಓದಬೇಕು ಅಂತ ಹೇಳಿ ನನಗೊಂದು ಜವಾಬ್ದಾರಿ ಕೊಟ್ಟರು. ಅದನ್ನು ಅರ್ಥ ಮಾಡಿಕೊಂಡು ಇವತ್ತುವರೆಗೂ ಬಂದಿದ್ದೀವಿ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ ಬರೀ ಸ್ವಲ್ಪ ಜನ ಮಕ್ಕಳು ಮಾತ್ರ ಇವತ್ತು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ನಾನಿವತ್ತಿಲ್ಲಿ ನಿಮ್ಮೆಲ್ಲರಿಗೂ ಆಶ್ವಾಸನೆ ಕೊಡಬೇಕು ಅಂತಿದ್ದೀನಿ. ಮುಂದಿನ ವರ್ಷ ನೀವು ಕೂತಿದ್ದೀರಲ್ಲ ಎಲ್ಲರೂ, ನನ್ನ 600 ಜನ ಮಕ್ಕಳನ್ನು ಸ್ಟೇಜ್ ಹತ್ತಬೇಕು, 600 ಮಕ್ಕಳು ಇಲ್ಲಿ ಪರ್ಫಾರ್ಮ್ ಆಗಲೇಬೇಕು ಅಂತ ನಾನು ಒಂದು ಸಂಕಲ್ಪ ಮಾಡ್ಕೊಂಡು ಇವತ್ತಿಲ್ಲಿಂದ ಹೋಗ್ತಾ ಇದ್ದೀನಿ. ಕಾರಣಾಂತರದಿಂದ ನೀವು ಇವತ್ತಿಲ್ಲಿ ಪರ್ಫಾರ್ಮ್ ಮಾಡಿರಬಾರ್ದು. ನನಗೇನು ಖುಷಿ ಅಂದರೆ, ನಾನು ವಾಪಸ್ಸಲ್ಲಿ ಮಕ್ಕಳ ಹತ್ರ ಹೋಗ್ಬೇಕಾದ್ರೆ, ಮೇಡಮ್ ನೀವು ಫುಲ್ ಹೊತ್ತಿರ್ತೀರಲ್ವಾ ಅಂತ ಕೇಳಿದ್ರು. ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಅಂದಾಗ, ಇಲ್ಲ ನನ್ನ ಸ್ನೇಹಿತರೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಅವ್ರನ್ನೆಲ್ಲರೂ ನೀವು ನೋಡಬೇಕಲ್ಲ ಅಂತಂದರು. ಸೊ ಆ ಮುಗ್ಧತೆ ನಿಮ್ಮಲ್ಲಿ ಇದೆಯಲ್ಲ, ಅದನ್ನು ನೀವು ಬಿಡಬಾರ್ದು. ಸೊ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರೋರ್ಗು ನೀವು ಒಂದು ಸ್ಕೂಲಾಗಿ ಒಗ್ಗಟ್ಟಾಗಿ ನಿಂತಿದ್ದೀರಲ್ಲ, ಇದನ್ನು ನೀವು ಮುಂದಕ್ಕೆ ತೊಗೊಂಡು ಹೋಗಬೇಕು. ನೀವಿವತ್ತು ಮನೆಗೆ ಹೋದ್ಮೇಲೆ ನಿಮ್ಮ ಅಪ್ಪ ಅಮ್ಮಂದಿರನ್ನ ಧನ್ಯವಾದ ಹೇಳಬೇಕು. ಅವರು ಯಾಕೆ ಕನಸಲ್ಲಿ ಇವತ್ತು ನಿಮ್ಮನ್ನೆಲ್ಲರನ್ನೂ ವಿದ್ಯಾ ಮಾಡ್ಸೋಕ್ಕೆ ಶಾಲೆ ಕಳಿಸ್ತಾ ಇದ್ದಾರೆ ಅಂದರೆ, ನಾನು ಓದಲಿಲ್ಲ, ನನ್ನ ಮಕ್ಕಳಾದರೂ ವಿದ್ಯಾವಂತರಾಗಲಿ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡೋಕ್ಕೆ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ. ನಿಮ್ಗೆ ಎಷ್ಟೊಂದು ದಿವಸ ಸ್ಕೂಲ್ಗೆ ಬರೋಕ್ಕೆ ಬಸ್ ಇರಲಿಲ್ಲ, ಇವಾಗ ಸ್ವಲ್ಪ ಬಸ್ ಮಾಡ್ತಿರ್ಬೋದು. ಸೊ ಅವ್ರ ಕಷ್ಟಕ್ಕೆ ನೀವು ಉತ್ತರ ಕೊಡಬೇಕು ಅಂತಂದರೆ, ನಿಮ್ಗೆ ಸಿಕ್ಕಿರೋ ಅವಕಾಶನ, ನಿಮ್ಗಿರೋ ವಿದ್ಯೆನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ನಾಳೆ ಒಂದು ದಿವಸ ಹೆಮ್ಮೆಯಾಗಿ ನೀವು ಈ ಶಾಲೆಗೆ ಒಂದು ಚೀಫ್ ಗೆಸ್ಟ್ ಆಗಿ ಬರಬೇಕು. ಆ ಯೋಚನೆ ಹಿಡ್ಕೊಂಡು ನೀವು ಓದಬೇಕು ಇಲ್ಲಿ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವಾಗ ಕೊಡ್ತಿದ್ದು ನನ್ನ ಪ್ರಕಾರ ಒಂದು 20% ಸಪೋರ್ಟ್ ಅಂದರೆ, ಮುಂದಿನ ವರ್ಷ ನಾನು 80% ಈ ಶಾಲೆನ ನೋಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರಮ್ ಪ್ರತಿಯೊಬ್ಬರು ಟೀಚರು, ಪ್ರತಿಯೊಬ್ಬರು ಇಂಗ್ಲೀಷರು. ನಾನು ಎಷ್ಟು ಚೆನ್ನಾಗಿ ನೀವು ವಿಡಿಯೋಗಳಲ್ಲಿ ಇಂಗ್ಲೀಷ್ ಮಾತಾಡ್ತಿರೋ, ನನ್ನ ಮಕ್ಕಳು ಇಲ್ಲಿರೋ ಸ್ಕೂಲಲ್ಲಿ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ಇಂಗ್ಲೀಷ್ ಕ್ಲಾಸಸ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಮಕ್ಕಳಿಗೆ ಮಾತಾಡೋ ಇಂಗ್ಲೀಷ್ ಕ್ಲಾಸು, ಅದು ಬರೀ ಮಾತಿಗೆ ಸೀಮಿತ ಆಗಬಾರ್ದು, ಬರೆಯೋಕ್ಕೂ ಮತ್ತು ಓದೋಕ್ಕೂ ಸ್ಟಾರ್ಟ್ ಮಾಡಬೇಕು ಮುಂದಿನ ವರ್ಷ ಅಂತ ಎಷ್ಟೊಂದು ಲಿಸ್ಟ್ ಮಾಡ್ಕೊಂಡು ಆಲೋಚನೆ ಮಾಡಿದ್ದೀನಿ. ನಿಮ್ಮ ನಾಯಕರಾದಂಥ DK ಸುರೇಶ್, ನನ್ನ ಚಿಕ್ಕಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ಈ ಶಾಲೆಗೆ ಸ್ಪೋರ್ಟ್ಸ್ ಗ್ರೌಂಡ್ ನೀಟಾಗಿ ಮಾಡಬೇಕು ಅಂತ. ಅದು ಲಿಸ್ಟಲ್ಲಿದೆ. ನೆಕ್ಸ್ಟ್ ವರ್ಷದಷ್ಟರಲ್ಲಿ ಇಲ್ಲೊಂದು ನೀಟಾಗಿರೋ ಟ್ರ್ಯಾಕು, ಬಾಸ್ಕೆಟ್ಬಾಲ್ ಕೋರ್ಟ್ ಎಲ್ಲ ಮಾಡಬೇಕು ಅನ್ನೋ ಒಂದು ಯೋಚನೆ ಆಗಿದ್ದೀವಿ. ಯಾಕೆಂದರೆ ಇಲ್ಲಿರೋ ಮಕ್ಕಳು ಬರೀ ಓದೋದು ಒಂದೇ ಅಲ್ಲ, ಕ್ರೀಡೆಯಲ್ಲೂ ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ಆ ಕ್ರೀಡೆನೂ ನಾವು ಬೆಳೆಸ್ಬೇಕು. ಬರೀ ಒಂದು ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರ್ ಆದರೆ ಉದ್ಧಾರ ಆದಂಗಲ್ಲ. ಇವತ್ತು ನೀವು ಎಷ್ಟು ಚೆನ್ನಾಗಿ ನಿಮ್ಗೆ ಗೊತ್ತಿರೋದನ್ನ ಹೇಳ್ತೀರಾ, ಎಷ್ಟು ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೊತೀರಾ, ಒಂದು ಕ್ರೀಡೆಯಲ್ಲೂ ಎಷ್ಟು ಚೆನ್ನಾಗಿ ಮುಂದಕ್ಕೆ ಹೊರಡ್ತೀರಾ. ಇವಾಗ ನೀವು ಹೆಮ್ಮೆಯಿಂದ ನಿಮ್ಮ ವಿಡಿಯೋಲಿ ಹೇಳಿದ್ರಿ, ಸೇಯಿಂಗ್ ದಟ್ ಡಾನ್ಸ್ಗೋಸ್ಕರ ಒಬ್ಬರು ನಮ್ಮ ಸ್ಕೂಲ್ಗೆ ಡಾನ್ಸ್
ನಾಟ್ಯ ನೃತ್ಯ ನಾಟ್ಯ ಸಮಥಿಂಗ್ ಆಗಿ ಬಂದಿದ್ದಾರೆ ಅಂತ. ಸೊ ಅದನ್ನು ನಾವು ಎಷ್ಟು ಚೆನ್ನಾಗಿ ನಾವು ತೊಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ಸೊ ನೀವು ಬರೀ ಓದು ವಿದ್ಯೆ ಅಂತಂದರೆ ಬುಕ್ ಪಾಠ ಒಂದೇ ಅಲ್ಲ, ನೀವು ಎಷ್ಟು ಚೆನ್ನಾಗಿ ಇಲ್ಲಿ ಪರ್ಫಾರ್ಮ್ ಮಾಡ್ತೀರಾ, ನಿಮ್ಗೆ ಎಷ್ಟು ಧೈರ್ಯದಿಂದ ನೀವು ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ತೀರಾ, ನೀವು ಎಷ್ಟು ಪ್ರಯತ್ನ ಪಡ್ತೀರಾ. ನಾನು ಮುಂದಕ್ಕೆ ಹೋಗಬೇಕಾದ್ರೂ ಅಷ್ಟೇ ಇಂಗ್ಲೀಷಲ್ಲಿ ನನ್ನ ಜೊತೆ ಮಾತಾಡ್ತೀರಾ ಅಂದರೆ ಐ ವಿಲ್ ಟ್ರೈ ಮೇಡಮ್ ಅಂತಂದರು. ಅವ್ರು ಐ ವಿಲ್ ಟ್ರೈ ಮೇಡಮ್ ಅಂದರೆ ನಂಗೆ ಖುಷಿ ಆಗ್ತಿತ್ತು, ಅಟ್ಲೀಸ್ಟ್ ಅವ್ರು ಪ್ರಯತ್ನ ಪಡ್ತಾ ಇದ್ದಾರಲ್ಲ ಅಂತ. ಸೊ ನಿಮ್ಮ ಕೆಲಸ ಮಕ್ಕಳಾಗಿ ನಿಮ್ಗೆ ಸಿಕ್ಕಿರೋ ಅವಕಾಶನ ಫುಲ್ ಉಪಯೋಗಿಸ್ಕೊಂಡು ಅದಕ್ಕೊಂದು ಮರ್ಯಾದೆ ಕೊಟ್ಟು ನಿಮ್ಮ ರೆಸ್ಪಾನ್ಸಿಬಲ್ ಆಗಿ ನಿಮ್ಮ ತಂದೆ ತಾಯಿಗೆ ಗೌರವ ಕೊಟ್ಕೊಂಡು ಈ ಶಾಲೆನ ಒಂದು ಟೆಂಪಲ್ ಆಗಿ ನೋಡೋದು. ನಾನು ಫಸ್ಟ್ ದಿವಸ ಇಲ್ಲಿಗೆ ಬಂದಾಗ ನಂಗೆ ಗೊತ್ತಿಲ್ಲ HM ಮೇಡಮ್ ನೆನಪಿದೆಯೋ ಇಲ್ವೋ ಅಂದರೆ ನನ್ನ ಪ್ರಾಬ್ಲಮ್ ಏನಿದ್ದಿದ್ದು ಅಂದರೆ ಶಾಲೆಗೆ ಎಲ್ಲರೂ ಟೈಮ್ ಸರಿಗೆ ಬರಲ್ಲ ಅಂತ. ಟೀಚರ್ ಹತ್ರನೂ ನಾನು ಎಷ್ಟೊಂದು ಜನದ ಹತ್ರ ಸ್ವಲ್ಪ ಕೇಳ್ಕೊಂಡೆ, ಮೇಡಮ್ ನೀವೇನು ಮಾಡ್ತಿರೋಲ್ವೋ ಕರೆಕ್ಟಾಗಿರೋ ಟೈಮಿಗೆ ಶಾಲೆ ಬನ್ನಿ. ನಮ್ಮ ಶಿಸ್ತಿಂದನೇ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಇವತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಹತ್ರ, ಪೇರೆಂಟ್ಸ್ ಇದ್ದೀರಾ, ಮಕ್ಕಳಿದ್ದೀರಾ, ನೀವು ಕರೆಕ್ಟ್ 9 ಗಂಟೆ ಅಂದರೆ 9 ಗಂಟೆಗೆ ನೀವು ಶಾಲೆಗೆ ಬರಬೇಕು. ಬರ್ತೀರಾ? ನಿಮ್ಗೆ 2 ನಿಮಿಷ ಕಷ್ಟ ಆಗುತ್ತೋ ಸ್ವಲ್ಪ ಬೇಗ ಎದ್ದೇಳ್ತಿರೋ, ನೀವು ಟೈಮ್ ಕರೆಕ್ಟ್ ಶಾಲೆಗೆ ಬರಬೇಕು. ಫಸ್ಟ್ ನೀವು ಶಾಲೆಗೆ ಕರೆಕ್ಟ್, ಯಾಕೆಂದರೆ ನಾನು ಬರೀ ನಿಮಗೆ ಒಂದು ಯೂನಿಫಾರ್ಮ್ ಕೊಡ್ತಾ ಇಲ್ಲ, ಒಂದು ಬುಕ್ಸ್ ಕೊಡ್ತಾ ಇಲ್ಲ, ಯಾವ ಟೀಚರ್ಸ್ ಇಲ್ಲ ಅವ್ರನ್ನೂ ನಾವು ಸೇರಿಸ್ಕೊಡ್ತಾ ಇದ್ದೀವಿ. ಆ್ಯಂಡ್ ಎಷ್ಟೋ ಜನ ನಮ್ಮ ಗೆಸ್ಟ್ ಲೆಕ್ಚರರ್ಸ್ ಬರ್ತಿರೋ, ಅವ್ರಿಗೆ ಕಮ್ಮಿ ಸಂಬಳ ಬರ್ತಿದ್ರು, ನೀವು ನಮ್ಮ ಮಕ್ಳಿಗೆ ಎಕ್ಸ್ಟ್ರಾ ಹೇಳ್ಕೊಡಿ ಅಂತ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಅವ್ರಿಗೆ ನಮಗೆ ಪ್ರೋತ್ಸಾಹ. ಆ್ಯಂಡ್ ಇವತ್ತು ನಾನು ಚೀಫ್ ಗೆಸ್ಟ್ ಆಗಿ ರಶ್ಮಿ ಮೇಡಮ್ನ ಕರೆದಿದ್ದೆ, ಸೆಕ್ರೆಟರಿ ಆಫ್ ಎಜುಕೇಷನ್. ಅವ್ರು ಬರ್ತೀನಿ ಅಂತ ಹೇಳಿದ್ರು, ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವ್ರು ಮುಂದಿನ ವಾರ ಬರ್ತಾರೆ ಸ್ಕೂಲ್ಗೆ. ಅವ್ರನ್ನ ನಾನು ಎಂತಕ್ಕೆ ಕರೆಸ್ತಾ ಇದ್ದೀನಿ ಅಂದರೆ ನನಗೆ ಬೇಕಾಗಿರೋ ಟೀಚರ್ಸು, ನನಗೆ ಬೇಕಾಗಿರೋ ಪೀಪಲ್ನ ಈ ಸ್ಕೂಲ್ಗೆ ಹಾಕೋಬೇಕು. ನಾನು ಎಷ್ಟಿದೆ ಕಷ್ಟಪಡ್ತೀನಿ ಅದ್ರ ಪ್ರತಿಫಲವಾಗಿ ನನ್ನ ಟೀಚರ್ಸು ಅಷ್ಟೇ ಚೆನ್ನಾಗಿ ಓದಬೇಕು ಅಂತ ಅವ್ರನ್ನ ಕೇಳಿಕೊಂಡು ಆಯ್ತು ಐಶ್ವರ್ಯ ಮಾಡ್ಕೊಡ್ತೀನಿ ಅಂತ ಬಂದಿದ್ದಾರೆ. ಸೊ ನಾನು ಸರ್ಕಾರ ಮಟ್ಟದಲ್ಲೂ ನಾವು ಎಷ್ಟು ಮಾಡಬೇಕು ಈ ಸ್ಕೂಲ್ಗೆ ಮಾಡ್ತಾ ಇದ್ದೀವಿ. ನೀವು ಈ ಕಟ್ಟಡ ಏನು ನೋಡ್ತಾ ಇದ್ದೀರಾ, TK ಸುರೇಶ್ ಅವ್ರ ಮನೆಗೂ ಇಷ್ಟು ಚೆನ್ನಾಗಿ ಕಟ್ಕೊಂಡಿಲ್ವೇನೋ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕೂಲ್ ಕಟ್ಕೊಂಡಿದ್ದಾರೆ. ಯಾಕೆಂದರೆ ಈ ಊರಿಂದ ನಾವು ಬೆಳೆದಿದ್ದೀವಿ, ಅದೇ ಥರ ಎಷ್ಟೊಂದು ಜನ ಮಕ್ಕಳು ಈ ಊರಿಂದ ಬೆಳೆದು ದೊಡ್ಡ ಮನುಷ್ಯರಾಗಲಿ, ವಾಪಸ್ ಈ ಸ್ಕೂಲ್ಗೆ ಕೀರ್ತಿ ತರಲಿ, ಈ ಊರಿಗೆ ಕೀರ್ತಿ ತರಲಿ ಅಂತ ಒಂದೇ ಒಂದು ನಾವು ಗುರಿನ ಹಿಡ್ಕೊಂಡು ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈವನ್ ಮಧುಸೂದನ್ ಸರ್ ಅವರು ಅಷ್ಟೇ, ನಾನು ಯಾವ್ಯಾವ ಪ್ರೋಗ್ರಾಮ್ ಬರೋಕ್ಕಾಗಲ್ಲ ಅವರೇ ಬಂದು ನಿಂತ್ಕೊಂಡು ಅವ್ರ ಸ್ಕೂಲ್ ಥರ ಮುಂದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲರಿಗೂ ಈ ಊರವ್ರಿಗೆ ಧನ್ಯವಾದ ಹೇಳ್ತಾ, ನನ್ನ ಮಕ್ಕಳಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಪರ್ಫಾರ್ಮೆನ್ಸ್ಗೆ ನಂಗೆ ಗೊತ್ತಿಲ್ಲ ನಾನು ಫುಲ್ ಪರ್ಫಾರ್ಮೆನ್ಸ್ ನೋಡ್ತೀನೋ ಇಲ್ವೋ ಅಂತ, ಬಟ್ ಎಷ್ಟಾಗುತ್ತೆ ಅಷ್ಟು ನೋಡ್ತೀನಿ. ನನಗೆ ಗೊತ್ತು ದ್ಯಾಟ್ ನೀವು ಏನು ಮಾಡ್ತೀರಾ ಅದನ್ನು ಕಾನ್ಫಿಡೆನ್ಸ್ ಆಗಿ ಮಾಡಿ. ಒಂದು ಆಗದೆ ಇದ್ರೂ ಪರವಾಗಿಲ್ಲ, ಅದನ್ನು ಯೋಚನೆ ಮಾಡಿದೆ ನಂಗೆ ಸಿಕ್ಕಿರೋ ಅವಕಾಶನ ನಾನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಯೋಚನೆ ಮಾಡಿ ಮಾತಾಡಿ. ನೀವು ಇವತ್ತು ಇದೊಂದು ದೊಡ್ಡ ಸ್ಟೇಜ್ನ ಹತ್ತುತ್ತಿರ್ಬೋದು, ಇದಕ್ಕಿಂತ ಹತ್ತರಷ್ಟು ದೊಡ್ಡ ಸ್ಟೇಜ್ನ ಇನ್ನೊಂದು ದಿವಸ ಹತ್ತುತ್ತೀನಿ ಅಂತ ಯೋಚನೆ ಮಾಡಿಕೊಂಡು ಈಗ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಂಗೆ ಗೊತ್ತು 10th ಮಕ್ಕಳು ಮತ್ತು 12th ಮಕ್ಕಳಿಗೆ ಎಕ್ಸಾಮ್ಸ್ ಬರ್ತಾ ಇದೆ, ಆ ಮಧ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಕನಕೋತ್ಸವ ಆಗಿರೋದ್ರಿಂದ ನಾನು ಮುಂಚೆನೇ ಮಾಡೋಕ್ಕಾಗಲಿಲ್ಲ. ಅವ್ರಿಗೂ ಆಲ್ ದಿ ಬೆಸ್ಟ್. ಆ ಮಾರ್ಕ್ಸು ನಮಗೆ ತುಂಬ ಮುಖ್ಯ. ಈ ಸ್ಕೂಲು ಬರೀ ಪ್ರೋಗ್ರಾಮ್ ಒಂದೇ ಅಲ್ಲ, ನಿಮ್ಮ ವಿದ್ಯಾಗೂ ನಿಮ್ಮ ಮಾರ್ಕ್ಸ್ಗೂ ಇನ್ನೂ ಬೆಳಿಬೇಕು. ಈ ಸ್ಕೂಲಲ್ಲಿ ಓದಬೇಕು ಅಂತಂದರೆ ಆ ಥರ ಕೀರ್ತಿ ತರ್ತೀವಿ ಅಂತ ಆಗಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್.